ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಂಡ ಕಾರಿದ್ದಾರೆ. ಸಾಮೂಹಿಕ ಎಸ್ಐಆರ್ಗೆ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಾಮೂಹಿಕ ಎಸ್ಐಆರ್ ಅನ್ನೋದೇ ಇಲ್ಲ, ಆದರೂ ಸಹ ಅದನ್ನು ಮಾಡಲಾಗ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ ಈ ಕುರಿತಾಗಿ ದೂರನ್ನು ನೀಡಲಿಕ್ಕೆ ನಾನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋವನ್ನು ತೋರಿಸಿ ಎಡವಟ್ಟನ್ನು ಬಯಲು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಯಶವಂತಪುರ ವ್ಯಾಪ್ತಿಯಲ್ಲಿ ಎಸ್ಐಆರ್ ಅಕ್ರಮ ನಡೀತಾ ಇದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸಾಮೂಹಿಕ ಎಸ್ಐಆರ್ ಮಾಡಲಾಗ್ತಾ ಇದೆ ಅಂತ ಒಂದಷ್ಟು ಕಡೆಗಳಲ್ಲಿ, ಒಂದಷ್ಟು ಸಮುದಾಯ ಭವನಗಳಲ್ಲೋ ಅಥವಾ ಒಂದಷ್ಟು ಕಡೆಗಳಲ್ಲೋ ಯಾವುದೋ ನಿರ್ದಿಷ್ಟ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಒಂದು ಕಟ್ಟಡದಲ್ಲಿ ಜನರನ್ನೆಲ್ಲ ಕರೆಸಿಬಿಟ್ಟು ಎಸ್ಐಆರ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದ್ದರೆ ಇದು ಪ್ರಯೋಜನನೇ ಇಲ್ಲ. ಹಂಗದ ನೀವು ಎಸ್ಐಆರ್ ಮಾಡಿ ಪ್ರಯೋಜನನೇ ಇಲ್ಲ. ಆಯಾ ಮನೆಗಳಲ್ಲಿ ನಿಜಕ್ಕೂ ಸಹ ಆ ಮತದಾರ ಇದ್ದಾರಾ ಇಲ್ವಾ, ಅದು ಅಡ್ರೆಸ್ ಅವ್ರದ್ದೇನಾ, ಅವರಲ್ಲಿ ವಾಸವಾಗಿದ್ದಾರಾ ಇಲ್ವಾ, ಎಲ್ಲವನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಎಸ್ಐಆರ್ ಮಾಡ್ತಾ ಇರೋದು. ನೀವೆಲ್ಲೋ ಒಂದು ಕಡೆ ಕರ್ಕೊಂಡು ಅದನ್ನು ಚೆಕ್ ಮಾಡೋದಕ್ಕಿಂತ ಪ್ರಯೋಜನನೇ ಇಲ್ಲ. ಅದ್ರ ಬದಲು ಮಾಡದೇ ಬಿಟ್ಬಿಡಿ, ಹಿಂಗೆ ಬಿಟ್ಬಿಡಿ. 2002ರಲ್ಲಿ ಏನಿತ್ತಲ್ಲ ಅದೇ ಫೈನಲ್ ಆಗಿಬಿಡ್ಲಿ ಬಿಡಿ. ಯಾಕೆ ಸುಮ್ಮನೆ ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ದುಡ್ಡು ಯಾಕೆ ಖರ್ಚು ಮಾಡಬೇಕು? ಚುನಾವಣಾ ಆಯೋಗದ ಸಮಯವೂ ವ್ಯರ್ಥ, ದುಡ್ಡು ವೇಸ್ಟು. ಸೊ ಈ ರೀತಿ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕುಮಾರಸ್ವಾಮಿ ಅವರು ಸಹ ಅದನ್ನೇ ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತರು ಒಂದು ಮನವಿ ಕೊಡ್ಲಿಕ್ಕೆ ಹೋದರೆ ಕಚೇರಿಗೆ ಬಂದಿಲ್ಲ ಬೆಳಗ್ಗೆಯಿಂದ ಇವತ್ತು ಕದ್ದೊಡೋಗವ್ರೆ. ಇದು ಜಿಲ್ಲಾಧಿಕಾರಿಗಳ ಕೆಲಸ ಇಲ್ಲಿ ನಡೀತಾ ಇರೋದು. ಈಗ ನನಗೆ ಮೂರು ಪಕ್ಷದ್ದು ಗೊತ್ತಿಲ್ಲ, ಯಾರ್ಯಾರು ಹೋಗ್ತಾರೆ ಏಜೆಂಟ್ಗಳು. ಆದರೆ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಾವುದೇ ರೀತಿಯ ಒಂದು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ವೈಫಲ್ಯತೆ ಇಲ್ಲದೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ಅಕ್ರಮಗಳು ಅದನ್ನು ಕಂಡುಹಿಡಿತಕ್ಕಂಥದ್ರಲ್ಲಿ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಒಂದು ಸಂವಿಧಾನದ ವ್ಯವಸ್ಥೆ ಉಳಿಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರುಗಳು ಇವತ್ತು ಈ ಎಲ್ಲ ಮಾಹಿತಿಗಳನ್ನು ಇವತ್ತೇನು ನಿಮ್ಮ ಸಾಕ್ಷಿ ಸಮೇತ ಹಿಡಿದಿದ್ದಾರೆ. ನಮ್ಮ ಕಾರ್ಯಕರ್ತರು ನಾನು ಅಭಿನಂದಿಸಬೇಕಾಗ್ತದೆ. ಆಮೇಲೆ ನಮ್ಮ ಒಂದು ಕೆಲವು ವಕೀಲರನ್ನ ಒಂದು ಟೈಮ್ ಕೇಳಿ ಅವರನ್ನು ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ನಾವು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಬೇರೆ ರಾಜ್ಯದಿಂದ ಯಾರಾದರೂ ಹಿರಿಯ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿ ಇವತ್ತು ಈ ಒಂದು ಪ್ರಕ್ರಿಯೆಯನ್ನು ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ನಡೆಸ್ತಕ್ಕಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದಕ್ಕೆ ಒಂದು ದೂರನ್ನು ಕೊಡಬೇಕು ಅಂತ ಇದ್ದೇವೆ. ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಮನವಿ ಕೊಡಲಿ. ಓಕೆ, ಸೊ ಎಸ್ಐಆರ್ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ ಆಗಿದೆ ವೀಕ್ಷಕರೇ. ನಿನ್ನೆ ಕುಮಾರಸ್ವಾಮಿ ಅವರು ವಿತ್ ಪ್ರೂಫನ್ನು ತೋರಿಸಿದ್ರು. ರಾಮನಗರದ ಯಾವುದೋ ಒಂದು ಚೌಟ್ರಿಯಲ್ಲಿ ತುಂಬ ಜನರನ್ನ ಸೇರಿಸ್ಕೊಂಡು ಸಾಮೂಹಿಕವಾಗಿ ಎಸ್ಐಆರ್ ಅನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದೋಸ್ತಿ ಪಕ್ಷದ ನಾಯಕರು, BJP ಮತ್ತು JDS ನಾಯಕರು ಪ್ರತಿಭಟನೆಯನ್ನು ಮಾಡಿದರು. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರು ಸೊ ಯಾವ ರೀತಿಯಾಗಿ ಈ ಎಸ್ಐಆರ್ ಮಾಡಬೇಕು ಅಂತ. ಆಮೇಲೆ ಈ ಹಿಂದೆ ಆದಂಥ ಒಂದಷ್ಟು ಅನಾಹುತಗಳನ್ನು ಸಹ ಅವರು ವಿವರಿಸ್ತಾ ಇದ್ರು. ಸೊ ಇದು ಎಲ್ಲೋ ಒಂದು ಕಡೆ ಒಂದಷ್ಟು ಗೊಂದಲಗಳು ಸಹ ನಿರ್ಮಾಣ ಆಗ್ತಾ ಇದೆ. ಕಾಂಗ್ರೆಸ್ ಅವ್ರು ಮಾಡ್ತಾ ಇರ್ತಕ್ಕಂಥ ಅಥವಾ ಈಗೇನು ನಡೀತಿದೆಯಲ್ಲ ಅದು ಕರೆಕ್ಟ್ ಆಗಿದೆಯೋ ಅಥವಾ ಚುನಾವಣಾ ಆಯೋಗ ಹೇಳಿರೋದು ಕರೆಕ್ಟ್ ಆಗಿದೆಯೋ ಅನ್ನೋದೊಂದು ಗೊಂದಲಕ್ಕೆ ಜನರು ಈಡಾಗ್ತಾ ಇದ್ದಾರೆ. ಆಮೇಲೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವೊಂದು ಕಡೆಗಳಲ್ಲಿ ಅಂದರೆ ವೀಕ್ಷಕರೇ, ಈಗ ಪಾಪ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಮನೆಯಲ್ಲಿ ಪಾಪ ಹೆಣ್ಮಕ್ಳು ಇರ್ತಾರೆ, ತಾಯಂದಿರು ಇರ್ತಾರೆ, ಅಜ್ಜಂದಿರು ಇರ್ತಾರೆ. ಅವ್ರುಗಳಿಗೆ ಗೊತ್ತಿರಲ್ಲ, ಅವರು ಟಿ ವಿನೂ ನೋಡಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಇನ್ಫಾರ್ಮೇಷನ್ ಬರಲ್ಲ. ಅವ್ರಿಗೆ ಯಾರೋ ಒಬ್ಬರು ಮನೆ ಪಕ್ಕದವರು ಅಥವಾ ಇನ್ಯಾರೋ ಬಂದು ಹೇಳ್ತಾರೆ, ಹೋಗಿ ಅಲ್ಲಿ SIR ಮಾಡ್ತಿದ್ದಾರಂತೆ, ಅಲ್ಲಿ ಅದೇನೋ ಫಾರ್ಮ್ ಕೊಡ್ತಾರಂತೆ, ಫಾರ್ಮ್ನೆಲ್ಲ ತುಂಬಿಸ್ಕೊಡ್ಬೇಕಂತೆ, ಇಲ್ಲಾಂದರೆ ನೀವು ಹಂಗೆ ಮಾಡಿಲ್ಲ ಅಂದರೆ ನಿಮಗೆ 2,000 ರೂಪಾಯಿ ಬರಲ್ಲ, ಗೃಹಜ್ಯೋತಿ ದುಡ್ಡು ಬರೋದಿಲ್ಲ, ಆಮೇಲೆ ಫ್ರೀ ಕರೆಂಟ್ ಸಿಗಲ್ಲ, ಹೇಳೋರೆ ಗೌರ್ಮೆಂಟ್ ಹೇಳೋರೆ, ಹೋಗಿ ಅಂತಾರೆ. ಸೊ ಹಾಗಾಗಿ ಪಾಪ ಅವ್ರು ಏನು ಮಾಡ್ತಾರೆ, ಇರೋಬರೋ ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆಯೋ, ರೇಷನ್ ಕಾರ್ಡ್ ಇದೆಯೋ ಅಥವಾ ವೋಟರ್ ID ಇದೆಯೋ ಅದನ್ನು ತಗೊಂಡೋಗಿ ಎಲ್ಲ ಒಂದು ಹತ್ರ ಸೇರ್ಕೊಂಡು SIR ಎಲ್ಲ ಫಾರ್ಮನ್ನು ಫಿಲ್ ಮಾಡಿ ಕೊಟ್ಟು ಬರ್ತಾರೆ. ಅವ್ರು ಅದನ್ನು ಧಿಕ್ಕರಿಸ್ತಾ ಇಲ್ಲ, ಪಾಪ ಅವ್ರಿಗೆ ಹೇಳೋಕ್ಕೂ ಬರ್ತಾ ಇಲ್ಲ, ಇಲ್ಲ ನಾವು ಹೋಗಂಗಿಲ್ಲ, ಅವರೇ ಬರಬೇಕು ಅನ್ನೋದು ಸಹ ಅವ್ರಿಗೆ ಗೊತ್ತಾಗ್ತಾ ಇಲ್ಲ.